ಜೊಯ್ಡಾ ತಾಲೂಕಿನ ಗೋವಾ ಕರ್ನಾಟಕ ಗಡಿಭಾಗದ ಅನ್ಮೋಡ್ ಚೆಕ್ಪೋಸ್ಟ್ನಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಡೆಸಿದ ಕಟ್ಟುನಿಟ್ಟಿನ ವಾಹನ ತಪಾಸಣೆಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಮದ್ಯಗಳು ಪತ್ತೆಯಾಗಿದೆ. ಈ ವೇಳೆ ಲಾರಿಯಲ್ಲಿ ಅಡಗಿಸಿಟ್ಟಿದ್ದ 167 ಲೀಟರ್ ಮದ್ಯದ ಬಾಟಲಿಗಳು ವಶಪಡಿಸಿಕೊಂಡು ಚಾಲಕನನ್ನ ಬಂಧಿಸಲಾಗಿದೆ. ಶನಿವಾರ ನಡೆದ ತಪಾಸಣೆ ವೇಳೆ ಅಶೋಕ್ ಲೇಲ್ಯಾಂಡ್ ಲಾರಿ ಅನುಮಾನಾಸ್ಪದವಾಗಿ ಚಲಿಸುತ್ತಿರುವುದು ಸಿಬ್ಬಂದಿಯ ಗಮನಕ್ಕೆ ಬಂದಿತ್ತು. ತಕ್ಷಣ ವಾಹನವನ್ನ ನಿಲ್ಲಿಸಿ ಪರಿಶೀಲಿಸಿದಾಗ ಕಾಂಕ್ರೀಟ್ ಪಂಪ್ ಹಾಗೂ ಫುಟ್ ಮಿಸ್ಟರ್ ಕಂಪನಿಯ ಯಂತ್ರೋಪಕರಣಗಳ ಒಳಗಡೆ ಅಡಗಿಸಿಟ್ಟಿದ್ದ ಮದ್ಯದ ಬಾಟಲಿಗಳನ್ನ ಮರೆಮಾಡಿ ಸಾಗಿಸಲಾಗುತ್ತಿತ್ತು. ಬಂಧಿತನನ್ನ ಗುಜರಾತ್ ರಾಜ್ಯದ ರಾಜ್ಕೋಟ್ ಮೂಲದ ಯೋಗೇಶ್ ಬಾಯ್ ಕಾಗ್ದಾದ್ ಎಂದು ಗುರುತಿಸಲಾಗಿದೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಗೋವಾದಿಂದ ಗುಜರಾತ್ಗೆ ಮಾರಾಟದ ಉದ್ದೇಶದಿಂದ ಮದ್ಯವನ್ನ ಸಾಗಿಸುತ್ತಿರುವ ಮಾಹಿತಿ ಹೊರಬಂದಿದೆ. ವಶಪಡಿಸಿಕೊಂಡ ಮದ್ಯದ ಮೌಲ್ಯವು ಸುಮಾರು 46,700 ಆಗಿದ್ದು, ಲಾರಿ ಹಾಗೂ ಕಾಂಕ್ರೀಟ್ ಯಂತ್ರೋಪಕರಣಗಳೊಂದಿಗೆ ಒಟ್ಟು 45 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತು ಮಾಡಲಾಗಿದೆ. ಮುಂದಿನ ತನಿಖೆಗಾಗಿ ಪ್ರಕರಣವನ್ನ ದಾಂಡೇಲಿ ಅಬಕಾರಿ ಜಾರಿ ಉಪನಿರೀಕ್ಷಕರಿಗೆ ಹಸ್ತಾಂತರಿಸಲಾಗಿದ್ದು, ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.